ಮಾರ್ಕ್, ಈ ಸಿನಿಮಾದ ಯಾವುದೇ ವಿಷಯದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಫಸ್ಟು ಈ ಟೀಮ್ನ ಅಪ್ರಿಷಿಯೇಟ್ ಮಾಡಬೇಕು. ಯಾಕೆ ಅಂದರೆ ಇರ್ತಕ್ಕಂಥ ಕಡಿಮೆ ಸಮಯದಲ್ಲಿ ಒಂದು ಡೇಟ್ನ ಫಿಕ್ಸ್ ಮಾಡಿಕೊಂಡು ಅದಕ್ಕೆ ತಕ್ಕನಾಗೆ ಪ್ಲ್ಯಾನ್ ಮಾಡಿಕೊಂಡು ಕೆಲಸ ಮಾಡಿ ಕೆಲಸನ ಮುಗಿಸಿದ್ದಾರೆ. ಆ್ಯಂಡ್ ಬಿಟ್ಟಿರ್ತಕ್ಕಂಥ ಈ ಟ್ರೇಲರ್ನಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸ ಎದ್ದು ಕಾಣ್ತಾ ಇದೆ. ಮಾರ್ಕ್, ಈ ಸಿನಿಮಾನ ವಿಜಯ್ ಕಾರ್ತಿಕೇಯ ಅವರು ನಿರ್ದೇಶನ ಮಾಡ್ತಾ ಇರೋದು. ಕಿಚ್ಚ ಸುದೀಪ್ ಸರ್ ಅವರು ಈ ಸಿನಿಮಾದ ಮೇನ್ ಲೀಡಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾ ಡಿಸೆಂಬರ್ 25ರಂದು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಸೊ ಇವತ್ತು ಈ ಸಿನಿಮಾದ ಟ್ರೇಲರ್ನ ಬಿಟ್ಟಿದ್ದಾರೆ. ಸಿನಿಮಾ ಬಿಡುಗಡೆಗೆ 18 ದಿನಗಳು ಮಾತ್ರ ಬಾಕಿ ಇದೆ. ಆ್ಯಕ್ಚುಲಿ ನಮ್ಮ ಕಥಾನಾಯಕನಿಗೆ ಕಾಲಾವಕಾಶ ಇರೋದು ಕೇವಲ 18 ಗಂಟೆಗಳು ಮಾತ್ರ. ಸೊ ಇನ್ನು ಈ ಟ್ರೇಲರ್ನಲ್ಲಿ ಏನೇನಿದೆ ಅನ್ನೋದನ್ನ ಮಾತಾಡೋದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ವಿಡಿಯೋ ಕಡೆ ಬಂದರೆ ಟ್ರೇಲರ್ ನೋಡ್ತಿದ್ದಂಗೆ ಎದ್ದು ಕಾಣೋದು ಒಂದೇ, ಈ ಸಿನಿಮಾದಲ್ಲಿ ಆಕ್ಷನ್ ಎಪಿಸೋಡ್ಗಳು ಒಳ್ಳೆ ಹೈ ಮೂಮೆಂಟ್ನ ಕ್ರಿಯೇಟ್ ಮಾಡ್ತವೆ. ಬಟ್ ಸಿನಿಮಾದಲ್ಲಿ ಥ್ರಿಲ್ಲಿಂಗ್ ಮೂಮೆಂಟ್ಸ್ ಒಂದು ಸ್ಟೆಪ್ ಮುಂದೆ ಇರುತ್ತೆ ಅನ್ನೋದು ಟ್ರೇಲರ್ ನೋಡ್ತಿದ್ರೇನೆ ಹೇಳ್ಬೋದು. ಅದರಲ್ಲಿ ಇರ್ತಕ್ಕಂಥ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಅದನ್ನೇ ಹೈಲೈಟ್ ಮಾಡ್ತಾ ಇದೆ. ಈ ಟ್ರೇಲರ್ ಒಂದು ಕ್ಯಾರೆಕ್ಟರ್ ಸುತ್ತ ಇರ್ತಕ್ಕಂಥ ಅಂಶಗಳನ್ನ ಹೇಳ್ತಾ ಇಲ್ಲ, ಇಡೀ ಕಥೆಯ ಸುತ್ತ ಇರ್ತಕ್ಕಂಥ ಅಂಶಗಳನ್ನ ಹೇಳ್ತಾ ಇದೆ. ಸೊ ಈ ಕಥೆಯಲ್ಲಿ ಏನಾಗ್ತಾ ಇದೆ ಅಂದರೆ ಹಲವಾರು ಕಡೆ ಸಾಕಷ್ಟು ಮಕ್ಕಳುಗಳು ಕಿಡ್ನಾಪ್ ಆಗಿದ್ದಾರೆ. ಆ ಕಿಡ್ನಾಪ್ ಆಗಿರ್ತಕ್ಕಂಥ ಮಕ್ಕಳನ್ನ ಹುಡಿಕೊಂಡು ಹೋದ್ರೆ ಅವ್ರ ಡೆಡ್ ಬಾಡಿಗಳು ಸಿಗ್ತಾ ಇದೆ. ಆ್ಯಕ್ಚುಲಿ ಈ ಕಿಡ್ನಾಪ್ ಆಗಿರ್ತಕ್ಕಂಥ ಮಕ್ಳಿಗೂ ಒಬ್ಬ ಪೊಲಿಟಿಷಿಯನ್ಗೂ ಒಂದು ಸಂಬಂಧ ಇದೆ. ಸೊ ಈ ಮಕ್ಕಳು ಕಾಣೆಯಾಗಿರ್ತಕ್ಕಂಥ ವಿಷಯ ನಮ್ಮ ಕಥಾನಾಯಕನ ಗೊತ್ತಾಗುತ್ತೆ. ಗೊತ್ತಾದ್ರೆ ಸುಮ್ಮನೆ ಬಿಡ್ತಾನ, ತಾಯಿಗೆ ಮಾತು ಕೊಟ್ಟು ಆ ಕಾಡಿಗೆ ಇಳಿತಾನೆ. ಅಲ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಎಂಟ್ರಿ. ಆ್ಯಕ್ಚುಲಿ ಕಿಚ್ಚ ಸುದೀಪ್ ಸರ್ ಅವರು ಒಂದು ಮಾತು ಹೇಳಿದರು, ಅಂದರೆ ಈ ಕ್ಯಾರೆಕ್ಟ್ರು ಅಷ್ಟೊಂದು ಸೀರಿಯಸ್ ಆಗಿರಲ್ಲ ಅಂತ. ಬಟ್ ಅದಕ್ಕೆ ರಿಲೇಟೆಡ್ ಆಗಿ ಬಿಟ್ಟಿರ್ತಕ್ಕಂಥದ್ದು ಒಂದೇ ಒಂದು ಸೀನ್ ಮಾತ್ರ, ಅದೇ ಈ ಸೀನ್. ಬಟ್ ಅದೇ ಇದೇ ಥರ ಇನ್ನೊಂದಷ್ಟು ಸೀನ್ಗಳಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು, ಒಳ್ಳೆ ಫೀಲ್ ಕೊಡ್ತಾ ಇತ್ತು ಟ್ರೇಲರ್ನಲ್ಲಿ ಅಂತ ನನ್ಗನ್ನಿಸ್ತು. ಜಸ್ಟ್ ಇದು ನನ್ನ ಒಪಿನಿಯನ್ ಅಷ್ಟೇ. ಆದರೆ ಇದರಲ್ಲಿ ನನಗೆ ಕನ್ಫ್ಯೂಷನ್ ಆಗಿದ್ದೇನಪ್ಪ ಅಂದರೆ ಈ ಕ್ಯಾರೆಕ್ಟರ್ ಯಾವ ಥರ, ಇದು ಪಾಸಿಟಿವಾ ನೆಗೆಟಿವಾ ಗೊತ್ತಾಗ್ತಾ ಇಲ್ಲ. ಅಂದರೆ ಶತ್ರುವಿನ ಶತ್ರು ನನಗೆ ಮಿತ್ರ ಅನ್ನೋ ಒಂದು ಒಪಿನಿಯನ್ನಲ್ಲಿ ಈ ಡೈಲಾಗ್ ಹೇಳಿದಾರಾ ಅಥವಾ ಇವರಿಬ್ರು ಒಂದೇ ಸೈಡಾ? ಥಿಯೇಟ್ರಲ್ಲಿ ನೋಡ್ಕೊಳ್ಳೋಣ. ಟ್ರೇಲರ್ನಲ್ಲಿ ಶೇಖರ್ ಚಂದ್ರ ಅವರ ಸಿನಿಮಾಟೋಗ್ರಫಿ ನನಗೆ ಸಖತ್ ಇಷ್ಟ ಆಯಿತು. ತುಂಬ ಚೆನ್ನಾಗಿ ವಿಜುವಲ್ನ ಕ್ಯಾಪ್ಚರ್ ಮಾಡಿದ್ದಾರೆ, ಒಳ್ಳೆ ಫೀಲ್ ಕೊಡ್ತಾ ಇತ್ತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಅಂತೂ ಮಾತಾಡೋ ಹಾಗೆ ಇಲ್ಲ, ತುಂಬ ಇಷ್ಟ ಆಯ್ತು ನನಗಂತೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಟು ಬಿ ಹಾನೆಸ್ಟ್ ಒಂದು ಹೇಳಬೇಕು ಅಂದರೆ ಟ್ರೇಲರ್ ನೋಡಿದಾಗ ಮ್ಯಾಕ್ಸ್ ಸಿನಿಮಾನೇ ಕಾಣ್ತಾ ಇತ್ತು. ಇನ್ಕ್ಲೂಡಿಂಗ್ ಟ್ರೇಲರ್ ಕಟ್ ಆಗಿರೋ ರೀತಿ ಆಗಿರ್ಬೋದು, ಅದು ಎಡಿಟಿಂಗ್ ಆಗಿರೋ ರೀತಿ ಆಗಿರ್ಬೋದು, ಅದು ಎಂಡ್ ಆಗಿದ್ದ ರೀತಿಯೂ ಕೂಡ ಸೇಮ್ ಫೀಲ್ ಕೊಡ್ತು ನನಗೆ. ನಿಮಗೆ ಇದು ಯಾವ ರೀತಿ ಫೀಲ್ ಕೊಡ್ತು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಇನ್ನೂ ಸಿನಿಮಾ ರಿಲೀಸ್ ಆಗೋದಕ್ಕೆ 18 ದಿನಗಳು ಬಾಕಿ ಇದೆ. ಟ್ರೇಲರ್ ನೋಡ್ತಿದ್ರೆ ಹೇಳ್ಬೋದು ಇನ್ನೂ ಸಿನಿಮಾದಲ್ಲಿ ಸಾಕಷ್ಟು ಹಾಡುಗಳಿದ್ದಾವೆ ಅಂತ. ನೋಡೋಣ ಸಿನಿಮಾಯಿಂದ ಇನ್ನೂ ಯಾವ್ಯಾವ ರೀತಿ ಕಂಟೆಂಟ್ಗಳು ಹೊರಗಡೆ ಬರ್ತವೆ ಅಂತ. ಪ್ರತಿಯೊಂದು ಕಂಟೆಂಟ್ ಹೊರಗಡೆ ಬಂದಾಗಲೂ ನಾನು ಮತ್ತೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೂ ಯಾರಾದರೂ ಟ್ರೇಲರ್ ನೋಡಿಲ್ಲ ಅನ್ನೋರು ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ, ಹೋಗಿ ನೋಡಿ. ಬಾಯ್.